ಸರ್ಕಾರವನ್ನ ಕೆಡವಲು ಪಕ್ಷದ ಶಾಸಕರಿಗೆ ಬಿಜೆಪಿ ಹಣದ ಆಮಿಷ ಒಡ್ಡುತ್ತಿದೆ ಎಂಬ ಆರೋಪ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೆ ಭಾರೀ ಸದ್ದು ಮಾಡಲು ಆರಂಭಿಸಿದೆ. 50 ಕೋಟಿ ರೂಪಾಯಿ ಆಫರ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದ್ದು ಈಚೆಗೆ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ 100 ಕೋಟಿ ರೂಪಾಯಿ ಆಫರ್ ಹೇಳಿಕೆ ನೀಡಿದ್ದಾರೆ. ಆದರೆ ಈ ಹೇಳಿಕೆಯಲ್ಲಿ ತಮ್ಮ ಹೆಸರು ಉಲ್ಲೇಖಿಸಿರುವುದು ನಿಜವಲ್ಲ ಎಂದು ಕಿತ್ತೂರು ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ನಿಮಗೆ ಹಾಗೂ ಚಿಕ್ಕಮಗಳೂರು ಶಾಸಕರಿಗೆ ಬಿಜೆಪಿಯವರು 100 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ, ಅಪ್ರೋಚ್ ಆಗಿದ್ದಾರೆ. ಅದಕ್ಕೆ ಪೂರಕವಾದ ಆಡಿಯೋ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದ್ದಾವೆ ಅಂತ ಹೇಳ್ತಿದ್ದಾರೆ. ನಿಮ್ಮದು ಸ್ಪಷ್ಟೀಕರಣ? ನಮಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ. ಆ್ಯಸ್ ಪರ್ ಅವ್ರಿಗೆ ಅವ್ರು ಬಂದಿದ್ದು ನಮಗೆ ಅದು ಐಡಿಯಾ ಇಲ್ಲ. ಮತ್ತು ದುಡ್ಡಿಗೆ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ. ಹಂಗೆ ಒಂದು ಫ್ರೆಂಡ್ಶಿಪ್ನಾಗ ಲಾಂಗ್ ಬ್ಯಾಕ್ ಒಂದು 1-2 ಹಂಗೆ ಒಂದು ಇದಾಗಿತ್ತು. ಅದನ್ನು ನಮ್ಮ ಪಕ್ಷದ ಹಿರಿಯರಿಗೆ ಅದು ಗಮನಕ್ಕೂ ತಂದೇನೆ, ಆಗ ತಗೊಂಡ್ಬಂದಿದೆ, ಈಗಲ್ಲ. ಇವತ್ತಿಗೂ ಬದ್ಧತೆವು ಸರ್ಕಾರದ ಪರವಾಗಿದ್ದೆವು, ಸಿದ್ದರಾಮಯ್ಯ ಪರವಾಗಿರ್ತೇವೆ, ಪಕ್ಷದ ಪರವಾಗಿರ್ತೇವೆ. ಯಾಕಂದ್ರೆ ಒಂದು 135 ಸೀಟುಗಳನ್ನ ಕ್ಲಿಯರ್ ಮ್ಯಾಂಡೇಟ್ ಆಗಿ ಜನರು ನಮ್ಮನ್ನು ಕೊಟ್ಟಾಗ ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಕ್ರಿಯೆ ನಡೆದೈತಿ. ಮೊದಲನೇ ದಿನದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಾನಾ ಥರದ್ದು ನಾನಾ ಮಂದಿಗೆ ಆಮಿಷಗಳಾಯ್ತು, ಏನೇನೋ ಪ್ಲೀಸ್ ಮಾಡುವಂಥದ್ದು ನಡೆದೈತಿ. ಅದು ನಡೀತಾ ಇರ್ತೈತಿ. ಆದರೆ ಪಕ್ಷದ ಅಥವಾ ಸರ್ಕಾರದ ಇದಕ್ಕೆ ಸುಭದ್ರವಾಗಿ ಐತಿ. ನಾವು ಆ ಪರವಾಗಿ ನಿಂದಿರ್ತೇವೆ. ಅದ್ರಾಗ ಏನು ನೋ ಚೇಂಜಸ್. ಅಂದರೆ ಹಿಂದೆ 1 ವರ್ಷದಿಂದ ಏನು ಆಫರ್ ಮಾಡಿದ್ರು ಸರ್? ಇಲ್ಲ, ಇದು ಸರ್ಕಾರ ಸ್ಥಿರ ಉಳಿದಲ್ಲ, ನಮ್ಮ ಜೊತೆ ಕೂಡ್ರಿ ಅಂತನ್ನುವಂಥದ್ದು ಬಂದಿತ್ತು. ಆ ಸರ್ಕಾರ ನಡೆದಿದ್ದರೆ ಮ್ಯಾಂಡೇಟ್ರಿ ಆಗಿ ಕೊಡ್ತೈತಿ ಅಷ್ಟು. ಆಗ ಹೇಳಿನ ವೆರಿ ನೆಕ್ಸ್ಟ್ ಮಿನಿಟ್ ಅವಾಗ ಆನ್ಸರ್ ಮಾಡಿ ಅದನ್ನು ನಮ್ಮ ಮುಖಂಡರ ಗಮನಕ್ಕೆ ತರುವಂಥದ್ದು ಕೆಲಸ ಮಾಡಿ. ಈಗ ಸ್ಥಿರವಾದ ಸರ್ಕಾರ ಐತಿ, ಅದನ್ನ ಕೆಡವಕ್ಕೆ ಈ ಥರ ಪದೇ ಅಟೆಂಪ್ಟ್ ಮಾಡ್ತೀವಿ. ಎಲ್ಲ ನಡೆಯೋ ಬಿಗಿನಿಂಗ್ದಿಂದ ಐತಿ, ಇನ್ನು ಮುಂದೂ ಇರ್ತೈತಿ. ಬಟ್ ಬಹುತೇಕ ನಾನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಬಹುತೇಕೆಲ್ಲ ಭಾಳಷ್ಟು ಜನ ಹೊಸಬ್ರಿದವು. ಹೊಸಬ್ರಿಂದ ಫಸ್ಟ್ ಟೈಮ್ ಬಂದವರು ಫಾರ್ಮ್ ಅದ. ಹೊಸಬರಿದ್ರು ಕೂಡ ಅದಕ್ಕೆ ಅದ್ರಾಗ ಯಾರೂ ಈಲ್ಡ್ ಆಗುವಂಥ ಪ್ರಶ್ನೆ ಇಲ್ಲ, ಈಲ್ಡ್ ಆಗೋದೂ ಇಲ್ಲ. ಈ ಗ್ಯಾರಂಟಿ ಯೋಜನೆಗಳಿಂದ ಅನುದಾನಗಳು ಬರ್ತಿಲ್ಲ, ಹಿಂಗಾಗಿ ಶಾಸಕರು ಸಹಜವಾಗಿ ಅಸಮಾಧಾನ ಇದೆ. ಅದನ್ನ ಇವ್ರು ಬಂಡವಾಳ ಮಾಡ್ಕೊಂಡು ಆಫರ್ ಮಾಡ್ತಾರೆ. ನೋಡ್ರಿ, ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವೆ. ಆ್ಯಸ್ ಫಾರ್ ಆಸ್ ನನಗಿದ್ದಾಗ ನಮ್ಮ ತೃಪ್ತಿ ಇದೆ. ನನ್ನ ಅನುದಾನದಲ್ಲಿ ನನ್ನ ಕ್ಷೇತ್ರಕ್ಕೆ ಅಂತಂದ್ರೆ ನಾನು ಸ್ಯಾಟಿಸ್ಫೈಡ್ ವಿತ್ ವಾಟ್ ಎವರ್ ಐ ವಾಟ್. ಈಗ ನಿಮ್ಮ ಮುಂದೆ ಮಾಡಿಕೊಡ್ತೇವೆ ಅಂತಂದರು. ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತ. ಹೋಗಲ್ಲ ನೀವೇ? ನೋ ಚಾನ್ಸ್, ನೆವರ್. ನಾವು ಹೋಗ್ತಾನೆ ಅಂತ ಎಲ್ಲಿ ಹೇಳಿದ್ದೇನೆ. ಅಲ್ಲ, ಇನ್ನೊಮ್ಮೆ ಈ ತರ ಬಹಳಷ್ಟು ಆಮಿಷ ಕ್ಷೇತ್ರದ ದೃಷ್ಟಿಯಿಂದ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿ ಆಮಿಷಗಂತಿ ಒಗ್ಗವನ ಅಲ್ವೇ ಅಲ್ಲ. ನಾ ದಟ್ ಈಸ್ ಸೆಕೆಂಡ್ ಪಾರ್ಟ್. ನಮ್ಮದಾದಂಥ ಒಂದು ಇತಿಹಾಸ ಐತಿ. ಆಮಿಷ ಅನ್ನೋದು ಇದಲ್ಲ ನಮ್ಮದು. ಬಟ್ ನಾವು ಎಲ್ಲೈತೆ ನಮಗೆ ಯಾವ ಪಾರ್ಟಿಯಿಂದ ಇದೆಯೋ ನಾವು ಅಲ್ಲಿ ಇರುವಂಥ ಕೆಲಸ ಮಾಡ್ತೀವಿ. ಅವ್ರು ಸಪೋರ್ಟ್ ಮಾಡುವಂಥದ್ದು ಮಾಡ್ತೀವಿ.